ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ಮಸ್ ಹಬ್ಬ ಸಮೀಪ ಬಂದಿದೆ ಮತ್ತು ಕ್ರೈಸ್ತ ಬಾಂಧವರಿಗೆ ಇದು ಒಂದು ಸಂತೋಷದ ಹಬ್ಬ. ಕ್ರಿಸ್ತರ ಜನನ ಮುಖಾಂತರ, ಕ್ರಿಸ್ತರ ಜನನದಲ್ಲಿ ಆ ದೇವದೂತರು ಹಾಡಿದ ಗೀತೆ, ಮಹೋನ್ನತದಲ್ಲಿ ಮಹಿಮೆ, ದೇವರಿಗೆ ಮಹಿಮೆ ಮತ್ತು ಸುಮನಸ್ಕರಿಗೆ ಶಾಂತಿ. ಈ ಶಾಂತಿ ಮತ್ತು ದೇವರ ಮಹಿಮೆ ಜೊತೆ ಹೋಗಬೇಕು. ದೇವರಿಗೆ ಮಹಿಮೆ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಶಾಂತಿ ಇಲ್ಲದೆ ಅಥವಾ ಪಾಪದ ಜೀವನ ನಾವು ಜೀವಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬ ಕ್ರೈಸ್ತರು ಈ ಹಬ್ಬದ ಮುಂಚಿತವಾಗಿ 4 ವಾರಗಳು ನಾವು ನಮ್ಮ ಆಧ್ಯಾತ್ಮಿಕ ತಯಾರಿಕೆಯನ್ನು ಮಾಡ್ತೇವೆ. ಆದಷ್ಟು ಮಟ್ಟಿಗೆ ಯಾವುದೋ ಒಂದು ಸಂಬಂಧ ಸರಿ ಇಲ್ಲದಂಥ ಸ್ಥಿತಿಯಲ್ಲಿ ನಾವು ಶಾಂತಿ ಸಮಾಧಾನ ಕೂಡ ಹುಡುಕುತ್ತೇವೆ. ಅದೇ ರೀತಿಯಲ್ಲಿ ಕ್ರಿಸ್ಮಸ್ ಹಬ್ಬ ನಮ್ಮ ಸಮುದಾಯದ ಹಬ್ಬ ಅಷ್ಟೇ ಅಲ್ಲದೆ ಪ್ರತಿಯೊಂದು ಕುಟುಂಬದ ಹಬ್ಬ. ಕುಟುಂಬದಲ್ಲಿ ನಾವು ದೈವಗೀತೆಯನ್ನು ಹಾಡುತ್ತೇವೆ, ದೇವರ ಪ್ರಾರ್ಥನೆಗಳನ್ನು ಮಾಡುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಕ್ರಿಸ್ಮಸ್ ನಮ್ಮ ಸ್ವೀಟ್ಸ್ ಮತ್ತು ಕೇಕ್ಸ್ ಮತ್ತು ಇತರ ಆಟೋಟಗಳ ಮುಖಾಂತರ ನಮ್ಮ ಕುಟುಂಬದಲ್ಲಿ ಸಂತೋಷವನ್ನು ಹೆಚ್ಚಿಸಲಿಕ್ಕೂ ಕೂಡ ನಾವು ಪ್ರಯತ್ನಿಸುತ್ತೇವೆ. ಈ ಕ್ರಿಸ್ಮಸ್ ಬರುವಂಥ ಪ್ರತಿಯೊಂದು ದಿವಸದ, ವರ್ಷದ ಮತ್ತು ಹೊಸ ವರ್ಷದ ಕಾರ್ಯಗಳನ್ನು ನಾವು ಈ 8-10 ದಿವಸಗಳಲ್ಲಿ ಹಲವಾರು ಬಾರಿ ನಮ್ಮ ಚರ್ಚ್ಗಳಲ್ಲಿ ಸೇರಿಕೊಂಡು ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ಹಾಗೂ ನಮ್ಮ ಎಲ್ಲ ಜನರಿಗೆ ಸಂತೋಷ ಪಡುವಂಥ ಕಾರ್ಯದ ಮುಖಾಂತರ ಈ ಆಚರಣೆಯನ್ನು ಮಾಡುತ್ತೇವೆ. ತಮಗೆಲ್ಲರಿಗೂ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯ ಹಾಗೂ ಹೊಸ ವರ್ಷದ ಆಶೀರ್ವಾದವನ್ನು ಕೋರುತ್ತೇನೆ.